ರಾಜ್ಯಾದ್ಯಂತ ಕೇಳ್ಬರ್ತಾ ಇರುವ ಒಂದೇ ಒಂದು ಮಾತು ಏನಂದ್ರೆ ಅದು ಎಸ್ಐಆರ್ ನಲ್ಲಿ ಆಗ್ತಾ ಇರುವಂತ ಅಕ್ರಮದ ಬಗ್ಗೆ ಮಾತು. ಈಗ ಕೋಲಾರದಲ್ಲೂ ಕೂಡ ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಅಕ್ರಮ ಆಗಿದ್ದು ಬಿಎಲ್ಒಗಳು ಆಲಸ್ಯವನ್ನ ತೋರಿಸಿದ್ದಾರಂತೆ. ಈಗ ಪಬ್ಲಿಕ್ ಟಿವಿ ವರದಿ ಬೆನ್ನಲ್ಲೇ 5 ಬಿಎಲ್ಒಗಳಿಗೆ ನೋಟಿಸ್ ಅನ್ನ ಕೊಡಲಾಗಿದೆ. 5 ಜನ ಬಿಎಲ್ಒ ಸೇರಿ ತಹಶೀಲ್ದಾರ್ ಎಸಿಗೂ ಕೂಡ ನೋಟಿಸ್ ಅನ್ನ ಕೊಟ್ಟಿದ್ದಾರೆ ಜಿಲ್ಲಾಧಿಕಾರಿ. ಕೋಲಾರದ ಜಿಲ್ಲಾಧಿಕಾರಿ ಅಧಿಕಾರಿಗಳಿಗೆ ನೋಟಿಸ್ ಅನ್ನ ಜಾರಿ ಮಾಡಿದ್ದಾರೆ. ಕಾರಣವನ್ನ ಕೇಳ್ಬಿಟ್ಟು ಮತದಾರರ ಪಟ್ಟಿ ಪರಿಷ್ಕರಣೆ ಕಾರ್ಯದಲ್ಲಿ ಕರ್ತವ್ಯ ಲೋಪವನ್ನು ಎಸಗಿದ್ರು 5 ಜನ ಬಿಎಲ್ಒಗಳು. ಸ್ಪಷ್ಟ ಸೂಚನೆ ಇದ್ರೂ ಕೂಡ ಮಾಹಿತಿ ಸಂಗ್ರಹಿಸುವಲ್ಲಿ ಲೋಪ ಆಗಿದೆ. ಯಾಕಾಗಿ ಈ ರೀತಿ ಮಾಡಿದ್ರಿ ನೀವು? ಎಲ್ಲರ ಮನೆಗೂ ಹೋಗಿ ಮಾಹಿತಿಯನ್ನ ಸಂಗ್ರಹ ಮಾಡಬೇಕು ಅನ್ನೋ ರೂಲ್ಸ್ ಇರೋದು. ಬಟ್ ಈಗ ಮಾಡ್ತಾ ಇರೋದು ಎಲ್ಲೋ ಒಂದ್ ಕಡೆ ಕುತ್ಕೊಂಡು ಬಿಎಲ್ಒಗಳು ಸಾಮೂಹಿಕವಾಗಿ ಒಂದಷ್ಟು ಜನನ ಒಟ್ಟು ಹಾಕೊಂಡು ಅಲ್ಲಿ ಅರ್ಜಿಯನ್ನ ಕೊಟ್ಬಿಟ್ಟು ಭರ್ತಿ ಮಾಡಿಸ್ತಾ ಇದ್ದಾರೆ. ಇದು ಯಾವ ರೀತಿಯಾದಂತ ಕ್ರಮ ಅನ್ನುವ ಪ್ರಶ್ನೆ ಈಗ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿ. ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ರವಿ, ಇರೋದೇ ರೂಲ್ಸ್ ಮನೆಗೆ ಹೋಗ್ಬಿಟ್ಟು ಒಂದಿಷ್ಟು ಆ ಮಾಹಿತಿಯನ್ನ ಸಂಗ್ರಹ ಮಾಡಬೇಕು ಅಂತ. ಬಟ್ ಕೋಲಾರದಲ್ಲೂ ಕೂಡ ಬಿಎಲ್ಒಗಳು ಆಲಸ್ಯವನ್ನ ತೋರಿಸಿದ್ರು. ಈಗ ಜಿಲ್ಲಾಧಿಕಾರಿಗಳು ನೋಟಿಸ್ ಅನ್ನ ಜಾರಿ ಮಾಡಿದ್ದಾರೆ. ಏನಿದೆ ಡೀಟೇಲ್ಸ್? ಖಂಡಿತ ನಯನ, ಕೋಲಾರದಲ್ಲೂ ಕೂಡ ಒಂದೆಡೆ ಗುಂಪು ಕಟ್ಟಿಕೊಂಡು ಈ ಒಂದು ಮತದಾರ ಪರಿಷ್ಕರಣೆಯನ್ನ ಮಾಡಲಾಗ್ತಾ ಇತ್ತು. ಈ ಕುರಿತು ಪಬ್ಲಿಕ್ ಟಿವಿ ಮುಂಜಾನೆಯಿಂದ ಕೂಡ ವರದಿಯನ್ನ ಪ್ರಸಾರ ಮಾಡಲಾಗಿತ್ತು. ಈ ಹಿನ್ನೆಲೆಯಲ್ಲಿ ಎಚ್ಚೆತ್ತಿಂದ ಜಿಲ್ಲಾಡಳಿತ ಜೊತೆಗೆ ಜಿಲ್ಲಾಧಿಕಾರಿಗಳು ಈಗಾಗಲೇ ಎಸಿ ತಹಶೀಲ್ದಾರ್ ಸೇರಿದಂತೆ 5 ಜನ ಬಿಎಲ್ಒಗಳಿಗೆ ನೋಟಿಸ್ ಅನ್ನು ಜಾರಿ ಮಾಡಿರ್ತಕ್ಕಂಥದ್ದು. ಕಾರಣ ಕೇಳಿ 25 ಗಂಟೆಯಲ್ಲಿ ಒಂದು ಹೇಳಿಕೆಯನ್ನ ಕೊಡಬೇಕು, ಜೊತೆಗೆ ಕಾರಣ ನೋಟಿಸ್ ಅನ್ನ ಜಾರಿ ಮಾಡಿರ್ತಕ್ಕಂಥದ್ದು. ಅದರಂತೆ ಈಗಾಗಲೇ ಏನು ಎಸಿ ತಹಶೀಲ್ದಾರ್ ಜೊತೆಗೆ 5 ಜನ ಬಿಎಲ್ಒಗಳಿಗೆ ನೋಟಿಸ್ ಅನ್ನು ಜಾರಿ ಮಾಡುವ ಮೂಲಕ ಏನು ಕೋಲಾರದಲ್ಲಿ ಮತದಾರರ ಪರಿಷ್ಕರಣೆಯಲ್ಲಿ ಏನು ನಿಯಮಬಾಹಿರವಾಗಿ ನಡೀತಾ ಇದ್ದಂತ ಮತದಾರರ ಪರಿಷ್ಕರಣೆ ಏನಿತ್ತು ಇದಕ್ಕೆ ಅಧಿಕಾರಿಗಳಿಗೆ ಚಳಿ ಬಿಡಿಸುವಂತ ಕೆಲಸವನ್ನ ಜಿಲ್ಲಾಡಳಿತ ಮಾಡಿರ್ತಕ್ಕಂಥದ್ದು. ಈಗಾಗಲೇ ಏನು ಪಬ್ಲಿಕ್ ಟಿವಿ ಕೂಡ ಬೆಳಗಿನಿಂದಲೂ ಕೂಡ ವರದಿಯನ್ನ ಪ್ರಸಾರ ಮಾಡುವ ಮೂಲಕ ಜಿಲ್ಲಾಡಳಿತವನ್ನ ಕಣ್ತೆರೆಸುವಂತ ಕೆಲಸ ಮಾಡಲಾಗಿತ್ತು. ಅದರಂತೆ ಈಗಾಗಲೇ 5 ಜನ ಬಿಎಲ್ಒಗಳು ಸೇರಿದಂತೆ ತಹಶೀಲ್ದಾರ್ ಎಸಿ ಅವರಿಗೆ ನೋಟಿಸ್ ಅನ್ನ ಜಾರಿ ಮಾಡಿರ್ತಕ್ಕಂಥದ್ದು. ಜೊತೆಗೆ ಏನು ಈ ರೀತಿಯಾದ ಮತದಾರರ ಪರಿಷ್ಕರಣೆ ಏನಿದೆ ಇದಕ್ಕೆ ಕಡಿವಾಣ ಹಾಕೋದಕ್ಕೆ ಕೂಡ ಮುಂದಾಗಿರ್ತಕ್ಕಂಥದ್ದು. ನಯನ, ಥ್ಯಾಂಕ್ ಯು ರವಿ, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.